ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಕೆಲವರಂತೂ ತುಂಬಾ ನೋವು ಪಡ್ತಿದ್ದಾರೆ. ರಾಯರೇ, ಏಂತಿಗೆ ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತೀರಾ, ಏನಕ್ಕೆ ಇಷ್ಟೊಂದು ನೋವು ಕೊಡ್ತಾ ಇದ್ದೀರಾ ಅಂತ ತುಂಬ ಅಂದರೆ ತುಂಬಾ ಕಷ್ಟಪಡ್ತಿರ್ತಾರೆ. ಅವ್ರ ಕಷ್ಟ ಕೇಳೋಕ್ಕೂ ಆಗೋದಿಲ್ಲ ಮತ್ತು ಕಣ್ಣಲ್ಲಿ ನೋಡೋಕ್ಕೂ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ನಮ್ಮದೇ ಕಷ್ಟ ಜಾಸ್ತಿ ಅಂತಂದರೆ ನಮಗಿಂತ ಕಷ್ಟಪಡೋರು ತುಂಬ ಜನ ಇದ್ದಾರೆ ಅಲ್ವಾ. ನಾವು ಅನ್ಕೋತೀವಿ ಎಷ್ಟು ಕಷ್ಟಪಡ್ತಾಯಿದ್ದೀವಿ, ನಾವು ಎಷ್ಟು ಜೀವನದುದ್ದಕ್ಕೂ ಕಷ್ಟನೇ ಪಡ್ತಾಯಿದ್ದೀವಿ. ಸುಖ ಅನ್ನೋದು ನಮ್ಮ ಹಣೆಯಲ್ಲೇ ಬರ್ದಿಲ್ವಾ? ಜೀವನ ಪೂರ್ತಿ ನಾನು ಕಷ್ಟದಲ್ಲೇ ಬೆಂದು ಕಷ್ಟದಲ್ಲೇ ಸಾಯ್ಬೇಕಾ ನಾನು ಅಂತ ನಾವು ಅನ್ಕೋತೀವಲ್ಲ. ಆದರೆ ನಾವು ಪರವಾಗಿಲ್ಲ ಅಂತ ಹೇಳ್ಕೊಬೋದು. ನಮಗಿಂತ 100 ಪಟ್ಟು ಮೇಲಾದಂಥವ್ರು ಇದ್ದಾರೆ. ಕಷ್ಟದಲ್ಲೇ ಮುಳುಗ್ತಿದ್ದಾರೆ, ಕಷ್ಟದಲ್ಲೇ ಕೈ ತೊಳಿತಿದ್ದಾರೆ ಅವರು. ನಾವು ಅವ್ರನ್ನ ಕಣ್ಣಲ್ಲಿ ನೋಡಿದ್ರಂತೂ ನಮ್ಮ ಕಷ್ಟನೇ ಪರವಾಗಿಲ್ಲಪ್ಪ, ದೇವ್ರು ನಮ್ಗೆ ಇಷ್ಟ ಆದರೂ ಕೊಟ್ಟಿದ್ದಾನಲ್ಲ, ಸಾಕು ತಂದೆ ಅಂತ ನಾವು ಅನ್ಕೋತೀವಿ. ನಮಗಿಂತ ಮೇಲೆ ಇರೋವಂಥವ್ರನ್ನ ನಾವು ನೋಡೋದಕ್ಕೆ ಹೋಗ್ಬಾರ್ದು. ನಮಗಿಂತ ಕೆಳಗಡೆ ಇರ್ತಾರೆ ನೋಡಿ, ಅಂಥವ್ರನ್ನ ನಾವು ನೋಡಿ ಖುಷಿ ಪಡಬೇಕು. ಯಾಕಪ್ಪ ಅಂತಾರೆ, ನಮಗಿಂತ ಮೇಲಿರೋರು ನೋಡಿದ್ರೆ ಅಯ್ಯೋ ಅವ್ರು ಆ ಥರ ಇದ್ದಾರಲ್ಲ, ಅವ್ರು ಚೆನ್ನಾಗಿದ್ದಾರೆ, ನಾನು ಯಾಕೆ ಚೆನ್ನಾಗಿಲ್ಲ. ನಾನು ದೇವ್ರ ಪೂಜೆ ಮಾಡ್ತೀನಿ 3 ಟೈಮು. ಆದರೆ ಬೇರೆಯವರು ಅವ್ರು ದೇವ್ರ ಪೂಜೆನೂ ಮಾಡೋದಿಲ್ಲ, ದೇವ್ರು ನಂಬೋದೂ ಇಲ್ಲ. ಅವ್ರಿಗೆ ಆ ಥರ ಜೀವನ ಕೊಟ್ಟಿದ್ದಾರೆ, ಅವ್ರಿಗೆ ಆ ಥರ ಒಂದು ವೈಭೋಗ ಅನ್ನೋದು ಕೊಟ್ಟಿದ್ಯಾ ಭಗವಂತ. ನಾನು ನಿನ್ನ ನಂಬ್ತೀನಿ, ನಿನ್ನ ಪೂಜೆ ಮಾಡ್ತೀನಿ, ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಪೂಜೆ ಮಾಡ್ತೀನಿ ನಿನಗೆ. ಪ್ರತಿದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀನಿ, ದೇವ್ರ ಸೇವೆನೂ ಸಹ ಮಾಡ್ತೀನಿ. ಆದರೆ ಏನಕ್ಕೆ ಕಷ್ಟಗಳು ಜಾಸ್ತಿ ಅನ್ನೋದು ಬರುತ್ತೆ ಅಂತ ನಾವು ಅನ್ಕೋತೀವಿ. ನಾವು ಪೂಜೆ ಮಾಡೋರಿಗೆ ಜಾಸ್ತಿ ಕಷ್ಟ ಬರೋದು, ದೇವ್ರನ್ನ ಯಾರು ಜಾಸ್ತಿ ನಂಬ್ತಾರೋ ಅಂಥವ್ರಿಗೆ ಕಷ್ಟ ಕೊಡೋವಂಥದ್ದು. ಈಗ ಸತ್ಯ ಹರಿಶ್ಚಂದ್ರ ದೇವ್ರನ್ನ, ಸತ್ಯ ಧರ್ಮನ ಎಷ್ಟು ಪಾಲಿಸ್ತಿದ್ರು ಅವರು. ಮತ್ತು ಏನಕ್ಕೆ ಅವ್ರಿಗೆ ಕಷ್ಟ ಕೊಟ್ಟರು? ಕಷ್ಟ ಕೊಡೋದಕ್ಕೆ ಅಂತಲೇ ಇಂತಿಂಥ ವ್ಯಕ್ತಿ ಅಂತ ಆಯ್ಕೆ ಮಾಡ್ಕೋತಾರೆ ಭಗವಂತ. ಸತ್ಯ ಧರ್ಮದ ದಾರಿನಲ್ಲಿ ನಡೆಯೋವಂಥವ್ರನ್ನ ಮತ್ತು ಒಳ್ಳೆ ಮನಸ್ಸಿರೋ ಅಂಥವ್ರನ್ನ, ದೇವ್ರನ್ನ ಜಾಸ್ತಿ ನಂಬ್ತಾರೆ ನೋಡಿ, ಅಂಥವ್ರನ್ನ ಜಾಸ್ತಿ ಪರೀಕ್ಷೆ ಮಾಡೋದೇ. ಕೆಟ್ಟವ್ರ ಹತ್ರ ಮನುಷ್ಯರುಗಳೇ ಹೋಗೋದಿಲ್ಲ ಅಂತಂದಮೇಲೆ ಮತ್ತು ಕಷ್ಟಗಳು ಹೋಗ್ತಾವ, ದೇವ್ರು ಹೋಗೋದಿಲ್ಲ. ಒಳ್ಳೆಯವ್ರ ಹತ್ರನೇ ಕಷ್ಟಗಳು ಬರೋದು, ಒಳ್ಳೆ ಜನದ ಹತ್ರನೇ ಜನಗಳು ಸೇರೋವಂಥದ್ದು, ಒಳ್ಳೆ ಕಡೆನೇ ಕಷ್ಟ ಬರೋವಂಥದ್ದು. ಹಂಗಾಗಿ ಕಷ್ಟ ಕೊಟ್ಟಿನೂ ಭಗವಂತ ನೋಡ್ತಾನೆ, ಸುಖ ಕೊಟ್ಟಿನೂ ನೋಡ್ತಾರೆ. ಈಗ ಬೆಂಕಿ ಇರೋ ಕಡೆ ಏನಾದರೂ ಹತ್ರ ಹೋಗೋಕ್ಕಾಗುತ್ತಾ? ಬೆಂಕಿ ನಾವು ಮುಟ್ಟೋಕ್ಕಾಗುತ್ತಾ? ಒಂದು ಹುಳು ಹಕ್ಕಿ ಪಕ್ಷಿ ಆಗಲಿ ಅಲ್ಲಿ ಹೋಗೋಕ್ಕಾಗುತ್ತಾ? ಯಾರೂ ಹೋಗೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಕೆಟ್ಟದ್ದು ಅಲ್ಲಿ ಅಂತ ಗೊತ್ತಾಗ್ತಿದ್ದಂಗೆ ಯಾರೂ ಅಷ್ಟೇ ಅಲ್ಲಿ ಹೋಗೋದಿಲ್ಲ. ಈಗ ಸಿಹಿ ಇದ್ದ ಕಡೆ ಎಲ್ಲವೂ ಸಹ ಬರುತ್ತೆ. ಮನುಷ್ಯರಾಗಿರ್ಬೋದು, ಇಲ್ಲ ಒಂದು ಪ್ರಾಣಿ ಪಕ್ಷಿ ಆಗಿರ್ಬೋದು, ಎಲ್ಲವೂ ಸಹ ಬಂದು ಇರುವೆ ಆಗಿರ್ಬೋದು, ಸಿಹಿ ಅನ್ನೋದು ತಿನ್ಕೊಂಡು ಹೋಗ್ತವೆ. ಅದಕ್ಕೆ ಹೇಳೋದು, ಬೆಂಕಿ ಇರೋ ಕಡೆ ಯಾವುದೇ ಒಂದು ಕೆಟ್ಟದಾಗಲಿ ಹೋಗೋದಿಲ್ಲ, ಮನುಷ್ಯರಾಗಲಿ ಸಹ ಅಲ್ಲಿ ಹೋಗೋದಿಲ್ಲ. ಸಿಹಿ ಇರೋ ಕಡೆ ಜನನೂ ಹೋಗ್ತವೆ, ಕೆಟ್ಟದು ಅನ್ನೋದು ಸಹ ಬರ್ತಿರ್ತವೆ, ಜನಗಳು ಸಹ ಬರ್ತಿರ್ತವೆ. ಹಂಗಾಗಿ ನಮಗೆ ಸಿಹಿ ಎಲ್ಲಿರುತ್ತೋ ಅಲ್ಲಿನೇ ಭಗವಂತ ಇರ್ತಾನೆ, ಜನಗಳಿರ್ತಾರೆ. ಈಗ ಒಳ್ಳೆಯವರು ಅಂತಂದ್ರೇ ಸಿಹಿ, ಕೆಟ್ಟವರು ಅಂತಂದ್ರೇ ಬೆಂಕಿ ಇರೋ ಕಡೆ ಜನಗಳು ಹೋಗೋದಿಲ್ಲ, ದೇವ್ರುಗಳು ಹೋಗೋದಿಲ್ಲ, ಕಷ್ಟನೂ ಹೋಗೋದಿಲ್ಲ. ಹಾಗಾಗಿ ಕೆಟ್ಟವ್ರ ಹತ್ರ ಯಾವುದಕ್ಕೂ ಅಷ್ಟೇ ಹೋಗೋದಿಲ್ಲ ಅಂತಂದಮೇಲೆ ಮತ್ತು ಅವ್ರ ಜೀವನ ಎಂತಕ್ಕೆ ಚೆನ್ನಾಗಿರೋದಲ್ಲ, ಚೆನ್ನಾಗೇ ಇರ್ತೈತೆ. ಈಗ ನಾವು ದೇವ್ರ ಪೂಜೆ ಜಾಸ್ತಿ ಮಾಡ್ತೀವಿ, ದೇವ್ರುಗಳು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಸತ್ಯ ಹರಿಶ್ಚಂದ್ರನ ಎಷ್ಟು ಪರೀಕ್ಷೆ ಮಾಡಿದ್ರು, ರಾಜ ವಿಕ್ರಮನಿಗೆ ಎಷ್ಟು ಪರೀಕ್ಷೆ ಅನ್ನೋದು ಒಡ್ಡಿದ್ರು ಭಗವಂತ ಅಲ್ವಾ. ಭಗವಂತನೇ ನಮಗೆ ಮನುಷ್ಯನ ರೂಪದಲ್ಲಿ ಕಷ್ಟ ಕೊಡಿಸೋವಂಥದ್ದು. ಕಷ್ಟ ಬರುತ್ತೆ ಅಂತಂದರೆ ನಾವು ಮನುಷ್ಯ ಕಷ್ಟ ಕೊಡ್ತಿದ್ದಾನೆ ಅಂದ್ಕೋತೀವಿ, ಆದರೆ ಇಂತಿಂಥ ವ್ಯಕ್ತಿಯಿಂದನೇ ನಿನಗೆ ಕಷ್ಟ ಬರಬೇಕು ಅನ್ನೋದನ್ನು ದೇವ್ರು ಸೃಷ್ಟಿ ಮಾಡಿರ್ತಾನೆ. ದೇವರು ನಿಯಮ ಇಲ್ದಿರ ಒಂದು ಹುಲ್ಲು ಕಡ್ಡಿನೂ ಸಹ ಜರುಗೋದಿಲ್ಲ. ನಮಗೆ ಗೊತ್ತಾಗೋದಿಲ್ಲ, ಅವ್ರು ಕಷ್ಟ ಕೊಟ್ರಲ್ಲ, ಇವ್ರು ಕಷ್ಟ ಕೊಟ್ರಲ್ಲ ಅಂತ ನಾವು ಅಂದ್ಕೋತೀವಿ. ಆದರೆ ಆ ಥರ ಕಷ್ಟ ಕೊಡೋದಕ್ಕೆ ಮತ್ತು ನಾವು ಮುಂದೆ ಬದುಕೋದಕ್ಕೂ ಅಷ್ಟೇ ಜನದ ಮುಖಾಂತರನೇ ನಮ್ಮನ್ನ ಬದುಕೋ ಥರನೂ ಮಾಡ್ತಾರೆ, ಜನದ ಮುಖಾಂತರನೇ ನಮ್ಮನ್ನು ಕೆಡೋ ಥರನೂ ಭಗವಂತ ಮಾಡ್ತಾನೆ. ಇದೆಲ್ಲ ಸೃಷ್ಟಿ ನಿಯಮ. ದೇವರೇ ಬಂದು ನಮಗೆ ಕಷ್ಟ ಕೊಡೋಕ್ಕಾಗೋದಿಲ್ಲ. ಭಗವಂತ ಮನುಷ್ಯನ ರೂಪದಲ್ಲಿ ಬಂದು ನಮಗೆ ಈ ಥರ ಕಷ್ಟ ನೀನು ಅನುಭವಿಸ್ಬೇಕು, ಇಂಥವ್ರಿಂದ ನೀನು ನೋವು ತಿನ್ನಬೇಕು, ಇಂಥವ್ರಿಂದ ನೀನು ಬೀದಿ ಪಾಲಾಗಬೇಕು, ಇಂಥವ್ರಿಂದ ನೀನು ಜೀವನ ಕಟ್ಕೊಂಡು ನೀನು ದೊಡ್ಡ ಮನುಷ್ಯ ಆಗಬೇಕು ಅನ್ನೋದು ಸಹ ನಮ್ಮ ಮನೆಯಲ್ಲಿ ಬರೆದು ಕಳಿಸಿರ್ತಾನೆ. ಹಂಗಾಗಿ ದೇವ್ರು ಆಡಿಸ್ದಂಗೆ ಆಟ ಆಡೋ ಗೊಂಬೆಗಳು ಅಷ್ಟೇ ನಾವು ದೇವ್ರ ಪೂಜೆ ಮಾಡ್ತಾಯಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಏನಕ್ಕೆ ನನಗೆ ಒಳ್ಳೇದಾಗ್ತಿಲ್ಲ ಅಂತ ಕೇಳ್ತೀವಲ್ಲ, ಒಳ್ಳೆಯವ್ರನ್ನೇ ಜಾಸ್ತಿ ಪರೀಕ್ಷೆ ಮಾಡೋದು. ದೇವರು ಎಲ್ಲಿ ಇರ್ತಾನೆ ಅಂತಂದರೆ ಒಳ್ಳೆಯವ್ರ ಹತ್ರ ಇರ್ತಾನೆ. ಜಾಸ್ತಿ ದೇವ್ರ ಪೂಜೆ ಯಾರು ಮಾಡ್ತಾರೋ ಅಂಥವ್ರ ಮನೆಯಲ್ಲೇ ಭಗವಂತ ಇರ್ತಾನೆ. ಜಾಸ್ತಿ ಯಾರು ದೇವ್ರ ಪೂಜೆ ಮಾಡ್ತಾರೋ, ದೇವರು ನಂಬ್ತಾರೋ ಅಂಥವ್ರನ್ನೇ ಪರೀಕ್ಷೆ ಮಾಡೋವಂಥದ್ದು. ಪರೀಕ್ಷೆ ಮಾಡಿದ್ರು ಅಂಥವ್ರ ಜೊತೆಲಿ ಭಗವಂತ ಇರ್ತಾನೆ. ಈಗ ನಾವು ಹೇಳ್ತೀವಲ್ಲ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ತಂದೆ ಅಂತ, ಆದರೆ ನಾವು ಕಷ್ಟಪಡ್ತಿರ್ತೀವಲ್ಲ, ಕಷ್ಟದಲ್ಲೂ ಜೊತೆಲೇ
ದೇವ್ರು ಇರ್ತಾನೆ. ದೇವ್ರು ಇಲ್ಲ ಅನ್ನೋ ಜಾಗ ಯಾವುದೂ ಇರೋದಿಲ್ಲ. ಕೆಟ್ಟವ್ರ ಪಾಲಿಗೂ ಭಗವಂತ ಇರ್ತಾನೆ, ಒಳ್ಳೆಯವ್ರ ಪಾಲಿಗೂ ಭಗವಂತ ಇರ್ತಾನೆ. ಆದರೆ ಜಾಸ್ತಿ ಒಳ್ಳೆಯವ್ರನ್ನೇ ಪರೀಕ್ಷೆ ಮಾಡೋದು. ಆದರೆ ಕೈ ಮಾತ್ರ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ನೀವು ಇವತ್ತು ಹೇಳ್ತಿದ್ದೀರಲ್ಲ, ನನಗೆ ತುಂಬ ಕಷ್ಟ ಇದೆ, ನಾನು ನೋವಲ್ಲಿದ್ದೀನಿ, ಎಷ್ಟು ಪೂಜೆ ಮಾಡಿದ್ರು ನನಗೆ ಒಳ್ಳೇದಾಗ್ತಿಲ್ಲ ಅಂತ. ಇಲ್ಲ, ನೀವು ಅಂದ್ಕೊಂಡಿರೋ ತಪ್ಪು. ಒಂದಲ್ಲ ಒಂದು ದಿವಸ ದೇವ್ರ ಕೈ ಹಿಡ್ದೇ ಹಿಡಿತಾನೆ. ಆದರೆ ಕೆಲವ್ರಿಗೆ ತುಂಬ ಕಷ್ಟ ಇರ್ತೈತಿ. ಯಾಕೆ ಅಂತಂದರೆ ನಾವು ಕಣ್ಣಲ್ಲಿ ನೋಡ್ತೀವಲ್ವ, ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ ಅನ್ನೋದಿರುತ್ತೆ. ಅವ್ರಿಗೆ ಹೇಳ್ಕೊಳ್ಳೋದಿರಲಿ, ತಡ್ಕೊಳಕ್ಕೂ ಆಗೋದಿಲ್ಲ. ಅವ್ರ ಕಷ್ಟನ ನಾವೇ ನಮ್ಮ ಕಣ್ಣಾರ ನೋಡಿಬಿಟ್ರೆ, ಭಗವಂತ ಯಾಕಪ್ಪ ನೀನು ಇಷ್ಟು ಕಷ್ಟ ಕೊಡ್ತಾ ಇದೆಯಾ ಅಂತ ನಮಗೆ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ, ಅಳು ಬರುತ್ತೆ ಅವ್ರ ಕಷ್ಟ ನೋಡಿದ್ರೆ. ಆದರೆ ಅವ್ರು ಅನುಭವಿಸೋರು ಎಷ್ಟು ನೋವಿನಿಂದ ಅನುಭವಿಸ್ತಾರೆ. ಪ್ರತಿದಿನವೂ ಸತ್ತು ಸತ್ತು ಹುಟ್ಟುತ್ತಿರ್ತಾರೆ ಅವರು. ಅವ್ರ ಕಷ್ಟನ ನಮಗೆ ನೋಡೋಕ್ಕಾಗೋದಿಲ್ಲ ಅಂತಂದಮೇಲೆ, ದೇವರೇ ನೀವು ಹೇಗೆ ನೋಡ್ಕೊಂಡು ಕೂತಿದ್ದೀರ ಅಂತ ಕೆಲವೊಂದು ಟೈಮಲ್ಲಿ ನಾನು ಸಹ ಕಣ್ಣೀರು ಹಾಕ್ತೀನಿ. ದೇವ್ರನ್ನ ನಾನು ಬೈಕೋತೀನಿ. ಬೇಡ ತಂದೆ, ಇಷ್ಟೊಂದು ನೀನು ಕಷ್ಟ ಕೊಡಬೇಡ, ನೆಲ ಬಗ್ಗೋ ತನಕನೂ ಕಷ್ಟ ಕೊಡಬೇಡ ತಂದೆ. ಏಕೆ ಅಂತಂದರೆ ನಾವು ಬಗ್ತೀವಿ. ಕಷ್ಟ ಅಂತಂದರೆ ಎಷ್ಟು ಗಂಟ ಬಗ್ಗೋಕ್ಕಾಗುತ್ತೆ? ಭೂಮಿ ತಾಯಿ ತಕ್ಕ ಬಗ್ಬೋದು, ಆದರೆ ಭೂಮಿ ಒಳಗಡೆ ನಮ್ಗೆ ಹೋಗೋಕ್ಕಾಗಲ್ಲ ಭಗವಂತ. ಇಷ್ಟು ಕಷ್ಟ ಕೊಡಬೇಡ ಅಂತ ನಾವು ಅಂದ್ಕೋತೀವಿ. ಯಾಕಪ್ಪ ಅಂತಂದರೆ ಅವ್ರಿಗೆ ಕಷ್ಟನ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅನುಭವಿಸೋಕ್ಕೂ ಆಗೋದಿಲ್ಲ, ಈ ಕಡೆ ಸಾಯೋಕ್ಕೂ ಆಗೋದಿಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಅಂತ ಸಂಬಂಧಗಳನ್ನ ಕಟ್ಬಿಟ್ಟಿರ್ತಾನೆ, ಮಕ್ಕಳು, ಮನೆ, ಸಂಸಾರ ಎಲ್ಲವನ್ನು ಸಹ ಕೊಟ್ಟಿರ್ತಾನೆ. ಅವ್ರನ್ನೆಲ್ಲ ಬಿಟ್ಟು ಅವ್ರಿಗೆ ಹೋಗೋಕ್ಕಾಗೋದಿಲ್ಲ. ಬೇರೆಯವರಿಂದ ನೋವಾಗಿರ್ಬೋದು, ಲಾಸ್ ಆಗಿರ್ಬೋದು, ಎಲ್ಲವೂ ಸಹ ಆಗ್ತಿರುತ್ತೆ. ಮನೆ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ, ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಗಂಡ ಅವ್ರು ಹೇಳಿದ ದಾರಿನಲ್ಲಿ ಅವರು ಬರೋದಿಲ್ಲ, ಅವ್ರದ್ದೇ ಒಂದು ದಾರಿ, ಇವ್ರದ್ದೇ ಒಂದು ದಾರಿ. ಆದರೆ ಮನೆಯಲ್ಲಿ ಕಷ್ಟ ಅನ್ನೋದು ಒಪ್ಪತ್ತಿನ ಅನ್ನಕ್ಕೂ ಅವರು ಕಷ್ಟ ಅನ್ನೋದು ಪಡ್ತಿರ್ತಾರೆ. ಕೆಲವೊಬ್ಬರನ್ನ ನಾವು ಕಣ್ಣಲ್ಲಿ ನೋಡಿಬಿಟ್ರೆ, ಭಗವಂತ ಬೇಡ ತಂದೆ, ಇಷ್ಟೊಂದು ನೀನು ಕಷ್ಟ ಕೊಡಬೇಡ, ಕಷ್ಟ ಕೊಡಬೇಕು ಅನ್ನೋದು ನಿನ್ನ ಇಚ್ಛೆನೇ ಆಗಿದ್ದರೆ ದಯವಿಟ್ಟು ಕರ್ಕೊಂಬಿಡು ತಂದೆ. ಆದರೆ ನಾವು ಮನುಷ್ಯರೇ ಇಷ್ಟೊಂದು ನೋವು ಅವ್ರು ಪಡೋದು ತಡ್ಕೊಳಕ್ಕಾಗೋದಿಲ್ಲ ಅಂತಂದಮೇಲೆ, ನೀನು ಹೇಗೆ ತಡ್ಕೊಂಡಿದ್ದೀಯಾ ತಂದೆ ಅಂತ ಕೆಲವೊಂದು ಟೈಮಲ್ಲಿ ನಾನು ಸಹ ಅಂದ್ಕೋತೀನಿ. ಏಕೆ ಅಂತಂದರೆ ಅವ್ರ ಪರಿಸ್ಥಿತಿ ಆ ಥರ ಇರುತ್ತೆ. ಅವ್ರ ಪರಿಸ್ಥಿತಿ ಒಂಥರ ದೀಪಕ್ಕೆ ಸಿಕ್ಕಿದ ಹುಳು ಥರ ಚರ್ಪಡಿಸ್ತಾ ಇರ್ತಾರೆ, ಒದ್ದಾಡ್ತಿರ್ತಾರೆ, ಸಾಯೋಕ್ಕೂ ಆಗಲ್ಲ, ಈ ಕಡೆ ಬದುಕೋಕ್ಕೂ ಆಗೋದಿಲ್ಲ, ಏನು ಮಾಡಬೇಕು ಅನ್ನೋ ಸ್ಥಿತಿನಲ್ಲಿ ಇರ್ತಾರೆ. ಈ ಕಡೆ ಬಾವಿ, ಈ ಕಡೆ ಕೆರೆ, ಯಾವ ಕಡೆ ಬಿದ್ದು ಸಾಯೋದು, ಯಾವ ಕಡೆಗೆ ಹೋದ್ರೂ ನಮಗೆ ಕೆಟ್ಟದೇ ಆಗ್ತಿದೆ ಅಂತಂದಮೇಲೆ ಮತ್ತು ಹೇಗೆ ಅವ್ರು ಬದುಕಬೇಕು, ಹೇಗೆ ಅವ್ರು ಜೀವನ ಮಾಡಬೇಕು? ನಾನು ಅನ್ಕೋತೀನಿ, ಅಂಥವ್ರು ನೋಡಿ ಭಗವಂತ ನನಗಿಷ್ಟಾದರೂ ಕೊಟ್ಟಿದೆಯಲ್ಲ ತಂದೆ. ಆದರೆ ನಮ್ಗೆ ನೀನು ಏನು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಆಡಂಬರ ಜೀವನ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಆದರೆ ಮನೆಯಲ್ಲಿ ನೆಮ್ಮದಿ ಕೊಟ್ಟಿದೆಯಲ್ಲ ತಂದೆ. ನಮಗೆ ಅನ್ನ ತಿನ್ನೋಕ್ಕೆ ನಮಗೆ ನೀನು ಅನುಗ್ರಹ ಮಾಡಿಲ್ಲ ಅಂದರೂ ಗಂಜಿ ಕುಡಿಯೋಕ್ಕಾದರೂ ಅನುಗ್ರಹ ಮಾಡಿದೆಯಲ್ಲ, ಸಾಕು ಭಗವಂತ. ಇರೋಕ್ಕೊಂದು ಸೂರು ಕೊಟ್ಟಿದೆಯಾ, ತಿನ್ನೋಕ್ಕೆ ಹೊಟ್ಟೆಗೆ ಅನ್ನ ಕೊಟ್ಟಿದೆಯಾ, ನೆಮ್ಮದಿ ಕೊಡು ತಂದೆ. ಅಷ್ಟನ್ನೇ ನಾವು ಕೇಳ್ಕೊಳ್ಳೋದು. ಮನೆಯಲ್ಲಿ ನೆಮ್ಮದಿ ಇದ್ಬಿಟ್ರೆ ಎಲ್ಲವೂ ಇದ್ದಾಗೆ. ಆದರೆ ಅವ್ರ ಮನೆಯಲ್ಲಿ ನೆಮ್ಮದಿನೂ ಇಲ್ಲ, ತಿನ್ನೋಕೆ ಅನ್ನನೂ ಇಲ್ಲ, ಕೈಯಲ್ಲಿ ಕಾಸು ಇಲ್ಲ, ಈ ಕಡೆ ಕೆಲಸ ಮಾಡಿ ಜೀವನ ಮಾಡೋಣ ಅಂದರೆ ಆರೋಗ್ಯನೂ ಇಲ್ಲ ಅವ್ರಿಗೆ. ಯಾವ ಥರ ಇದ್ದಾರೆ ಅಂತಾರೆ. ಬೇರೆಯವರು ದಾನ ಮಾಡ್ಬೋದು, ಕೊಡ್ಬೋದು, ಎಷ್ಟು ಅಂತ ಕೊಡೋಕ್ಕಾಗುತ್ತೆ ಅಂಥವ್ರಿಗೆ ಅಲ್ವಾ? ಅವ್ರ ಜೀವನ ಪೂರ್ತಿ ಸಾಕೋ ಥರ ಕೊಡೋಕ್ಕಾಗೋದಿಲ್ಲ. ಯಾರೋ ಒಬ್ಬರನ್ನ ಸಾಕ್ಬೋದು, ಒಬ್ಬ ಮನುಷ್ಯನ ಸಾಕ್ಬೋದು, ಆದರೆ ಅವ್ರ ಮನೇಲಿ ಇರೋರನ್ನೆಲ್ಲ ಸಾಕೋಕ್ಕಾಗೋದಿಲ್ಲ. ಅವ್ರ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಅವ್ರದ್ದೇ ಒಂದು ದಾರಿ. ಇವಾಗಿನ ಕಾಲದಲ್ಲಂತೂ ಮಕ್ಕಳಿಂದನೇ ತುಂಬಾ ಕಷ್ಟಪಡ್ತಿದ್ದಾರೆ ತಂದೆ ತಾಯಿಗಳು. ಅವರು ಜೀವನ ಕಟ್ಕೊಳ್ಳೋದಕ್ಕೆ ಕಷ್ಟಪಡೋದು ಸಾಲದು ಅಂತ ಅಂದ್ಬಿಟ್ಟು ಈ ಮಕ್ಳಿಗೋಸ್ಕರನೂ ಕಷ್ಟಪಡ್ತಿರ್ತಾರೆ. ಆವಾಗ ನಮ್ಗನ್ಸುತ್ತೆ, ದೇವರೇ ಮಕ್ಕಳಿಲ್ಲ ಅಂದರೂ ಇಂಥ ಮಕ್ಕಳು ಬೇಡ ಭಗವಂತ. ಈ ಥರ ಹೇಳಿದ ಮಾತು ಕೇಳದಿರೋರು, ತಂದೆ ತಾಯಿಗೆ ಬೆಲೆ ಕೊಡದಿರೋರು, ತಂದೆ ತಾಯಿಗೆ ಒಂದು ತುತ್ತು ಅನ್ನ ಹಾಕ್ತಿರೋ ಮಕ್ಕಳು ಏನು ಕೊಟ್ಟಿದ್ಯಾ ನೀನು? ಭೂಮಿಗೆ ಭಾರ ಭಗವಂತ. ಇಂಥವ್ರು ಅಂತೂ ನೀನು ಕೊಡಲೇಬೇಡ. ಮಕ್ಕಳು ಇಲ್ಲ ಅನ್ನೋರಿಗೆ ಒಂದು ಚಿಂತೆ, ಆದರೆ ಮಕ್ಕಳು ಇರೋರಿಗೆ 1000 ಚಿಂತೆ. ಅವ್ರಿಗೇನು ಮಕ್ಕಳಿಲ್ಲಪ್ಪ ನನಗೆ ಅನ್ನೋದೊಂದೇ ಅವ್ರಿಗೆ ಚಿಂತೆ, ಆದರೆ ಮಕ್ಕಳಿರೋರಿಗೆ ನಾನಾ ಥರ ಚಿಂತೆ. ಪ್ರತಿದಿನ ಒಂದೊಂದು ಥರ ಚಿಂತೆ ಅನ್ನೋದು ಬರ್ತಿರುತ್ತೆ ಅವ್ರಿಗೆ. ಯಾಕೆಂತಂದರೆ ಇವತ್ತು ಏನು ಮಾಡ್ಕೊಂಬರ್ತಾರೋ, ನಾಳೆ ಏನು ಮಾಡ್ಕೊಂಬರ್ತಾರೋ, ಯಾರು ಬಂದು ಕಂಪ್ಲೇಂಟ್ ಮಾಡ್ತಾರೋ, ಯಾರ ಹತ್ರ ಹೋಗಿ ಸಾಲ ಕೇಳ್ತಾರೋ, ಇವತ್ತೆಲ್ಲಿ ಕೆಟ್ಟ ಕೆಲಸ ಮಾಡ್ಕೊಂಬರ್ತಾರೋ ಅನ್ನೋ ಭಯದಲ್ಲೇ ಅವರು ಬದುಕ್ತಾ ಇರ್ತಾರೆ ಅವರು ಅಲ್ವಾ? ಮಕ್ಕಳಿಲ್ಲ ಅನ್ನೋದು ಒಂದು ಚಿಂತೆ, ಆದರೆ ಮಕ್ಕಳಿರೋರಿಗೆ ಭಗವಂತ 1000 ಚಿಂತೆ ಕೊಟ್ಟಿರ್ತಾನೆ. ಆದರೆ ಒಳ್ಳೆ ಮಕ್ಕಳನ್ನ ಒಬ್ಬ ಕೊಟ್ಟರು ಸಾಕು. ಇಂಥ ಕೆಟ್ಟ ಮಕ್ಕಳೇ ಬೇಡಪ್ಪ ಭಗವಂತ ಅನಿಸುತ್ತೆ. ಏಕೆ ಅಂತಂದರೆ ಆ ಮಕ್ಕಳೆತ್ತಿರೋರು ಕಷ್ಟಪಡೋರು ಕಷ್ಟ ನೋಡಿಬಿಟ್ರೆ, ದೇವರೇ ಬಂಜೆ ಆಗಿದ್ರು ಪರವಾಗಿಲ್ಲ, ಮಕ್ಕಳಿಲ್ಲ ಅಂದರೂ ಪರವಾಗಿಲ್ಲ, ವಂಶ ಬೆಳಿಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಇಂಥ ಮಕ್ಕಳು ಮಾತ್ರ ಯಾವ ಶತ್ರುಗೂ ಕೊಡಬೇಡ ತಂದೆ ಅಂತ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ. ಯಾಕೆಂತಂದರೆ ಅವರು ಆ ಮಕ್ಕಳು ಪಡೆಯೋದಕ್ಕೋಸ್ಕರ ಎಷ್ಟು ದೇವ್ರ ಹತ್ರ
ಹರಕೆ ಕಟ್ಕೊಂಡಿರ್ತಾರೆ. ಈಗ ನನಗೆ ಸುಮಾರು ಜನ ಕಮೆಂಟ್ ಹಾಕ್ತಾರೆ, ನನಗೆ ಹೆಣ್ಮಕ್ಳೇ ಆಗ್ತಿದೆ, ಹಿಂದಿಂದನೇ 3 ಹೆಣ್ಮಕ್ಳು ಆಗೋಗಿದ್ದಾವೆ, ನನಗೆ ಗಂಡು ಮಗು ಕೊಡ್ತಾ ಇಲ್ಲ ಭಗವಂತ ಅಂತ. ಆದರೆ ಜಾಸ್ತಿ ಕಷ್ಟ ಬರೋದೇ ಗಂಡು ಮಕ್ಕಳಿಂದ. ಹೆಣ್ಮಕ್ಳಿಂದ ನಮಗೆ ಯಾವುದು ನೋವು ಬರೋದಿಲ್ಲ. ಅವ್ರನ್ನ ಅಚ್ಚುಕಟ್ಟಾಗಿ ಓದಿಸ್ಬಿಟ್ಟು ಬೆಳೆಸ್ಬಿಟ್ಟು ಅವ್ರಿಗೊಂದು ಜೀವನ ಅಂತ ನಾವು ಕಟ್ಕೊಟ್ಬಿಟ್ರೆ, ಆದರೆ ಅವರೇ ನಮ್ಮನ್ನು ಸಾಕ್ತಾರೆ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರ ಜೀವನ ಅವ್ರು ಕಟ್ಕೋತಾರೆ. ಆದರೆ ಗಂಡು ಮಕ್ಕಳು ಇರೋಂಥವ್ರು ನೋಡ್ತೀವಲ್ಲ ನಾವು, ಎಷ್ಟೆಷ್ಟು ನೋವು ಕೊಡ್ತಿದ್ದಾರೆ. ತಂದೆ ತಾಯಿಗಳು ಕೆಲವು ಜನ ಸೂಸೈಡು ಮಾಡ್ಕೊಂಬಿಟ್ಟಿದ್ದಾರೆ, ಅವ್ರ ಕಾಟ ತಡೆಯೋಕ್ಕಾಗ್ದಿರೋ ಸೂಸೈಡು ಮಾಡ್ಕೊಂಬಿಟ್ಟಿದ್ದಾರೆ. ಇವನ್ನೆಲ್ಲ ನಾವು ಕಣ್ಣಿಂದ ನೋಡಿರ್ತೀವಲ್ವ. ಯಾಕೆಂದರೆ ನಾನು ಎಲ್ರಿಗೂ ಸೇರಿಸಿ ನಾನು ಈ ಮಾತು ಹೇಳ್ತಾ ಇಲ್ಲ. ತುಂಬ ಜನ ಕೆಲವರು ಗಂಡು ಮಕ್ಕಳು ದಾರಿ ತಪ್ಪಿದ್ದಾರೆ, ಹಾಳಾಗ್ತಿದ್ದಾರೆ. ಮಕ್ಕಳು ಕೊಡೋ ನೋವು ಒಂದು ಕಡೆ, ಈ ಕಡೆ ಗಂಡ ಕೊಡೋ ನೋವು ಒಂದು ಕಡೆ, ಈ ಕಡೆ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಮತ್ತು ಅವ್ರ ಕಷ್ಟಕ್ಕೆ ಯಾರೂ ಆಗೋದಿಲ್ಲ. ಅವ್ರು ಏನು ಮಾಡ್ಬೇಕು ಅವಾಗ? ದೇವರು ಸಹ ಕೈ ಬಿಟ್ಬಿಟ್ಟಿರ್ತಾನೆ, ಅವ್ರು ನಂಬ್ತಿದ್ದಂಥ ದೇವರು ಕೈ ಬಿಟ್ಟಿರ್ತಾನೆ. ಆದರೆ ಅವರು ಉಪವಾಸ ಇದ್ದರು, ದೇವ್ರನ್ನ ಪೂಜೆ ಚೆನ್ನಾಗಿ ಮಾಡ್ತಿರ್ತಾರೆ. ಅವರು ಹಸ್ಕೊಂಡಿದ್ರು ದೇವ್ರಿಗೆ ಏನಾದರೂ ಒಂಚೂರು ನೈವೇದ್ಯ ಮಾಡಿ ದೇವ್ರನ್ನ ಆರಾಧಿಸ್ತಿರ್ತಾರೆ, ದೇವ್ರನ್ನ ಪೂಜೆ ಮಾಡ್ತಿರ್ತಾರೆ. ಆದರೆ ದೇವ್ರುಗಳು ಅಂಥವ್ರನ್ನೇ ಪರೀಕ್ಷೆ ಮಾಡ್ತಿರ್ತಾರೆ. ನಾನು ಸುಮಾರು ಸತಿ ನಾನು ದೇವ್ರ ಮುಂದೆ ಕೂತ್ಕೊಂಡು ಅನ್ಕೋತೀನಿ, ದೇವ್ರ ಪೂಜೆ ಮಾಡದಿರೋರಿಗೆ ನೀನು ಒಳ್ಳೇದು ಮಾಡ್ತೀಯ ಅಂದಮೇಲೆ ದೇವ್ರ ಪೂಜೆ ಮಾಡೋರ್ಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದೆಯಾ? ನೀನು ಪರೀಕ್ಷೆ ಮಾಡಬೇಕು, ಆದರೆ ಇಷ್ಟೊಂದು ಪರೀಕ್ಷೆ ಮಾಡಬೇಡ. ಒಂದು ಕಡೆಯಿಂದ ನೋವು ಕೊಟ್ಟರೆ ಹೇಗಾದರೂ ತಡ್ಕೋಬೋದು. ಮಕ್ಕಳಿಂದ, ಗಂಡನಿಂದ, ಸಂಸಾರದಿಂದ, ಈ ಕಡೆ ಸಂಬಂಧದವರಿಂದ, ಈ ಕಡೆ ಅಕ್ಕಪಕ್ಕದ ಜನತವಿಂದ, ಎಲ್ಲರ ಕಡೆಯಿಂದನೂ ನೀನು ನೋವನ್ನೋದು ಕೊಟ್ಟರೆ ಆ ಮನುಷ್ಯ ಹೇಗೆ ಬದುಕಬೇಕು? ನಿನಗೆ ಗೊತ್ತಾಗೋದಿಲ್ವಾ ತಂದೆ? ನಿನಗೆ ಕಣ್ಣಿಲ್ವಾ ಅಂತ ನಾನು ಕೆಲವೊಂದು ಟೈಮಲ್ಲಿ ದೇವ್ರ ಮುಂದೆ ಕೂತ್ಕೊಂಡು ನಾನು ದೇವ್ರನ್ನು ಬೈಕೊಂಡಿದ್ದೀನಿ. ನಾನು ಮನಸ್ಪೂರ್ವಕವಾಗಿ ಹತ್ತು ಬಿಟ್ಟಿದ್ದೀನಿ ನಾನು. ಯಾಕೆಂದರೆ ನಾವೇ ನೋವು ಪಟ್ಟಷ್ಟು ಕಷ್ಟನ ಅವ್ರು ಪಡ್ತಿರ್ತಾರೆ. ಎಷ್ಟು ಜನ ನೋವು ಪಡ್ತಿರ್ತಾರೆ ಅಂದರೆ, ನಾವು ಮನೆಯಿಂದ ಹೊರಗಡೆ ಹೊರಟ್ರು ಸಾಕು, ಒಬ್ಬೊಬ್ಬರು ಸ್ಥಿತಿ ಒಂದೊಂದು ಥರ ಇರುತ್ತೆ. ನಾವು ಮನೆಯಲ್ಲಿ ಇರೋರಾದರೆ ನಮಗೇನು ಗೊತ್ತಾಗೋದಿಲ್ಲ, 4 ಗೋಡೆ ಮಧ್ಯೆ ಇರ್ತೀವಿ, ಏನೋ ಅಕ್ಕಪಕ್ಕದವ್ರ ವಿಷಯ ನಮಗೆ ಗೊತ್ತಾಗುತ್ತೆ ಅಷ್ಟೇ. ಆದರೆ ಹೊರಗಡೆ ಹೋಗಿ ಓಡಾಡೋಂಥವ್ರಿಗೆ ಒಬ್ಬೊಬ್ಬರು ವಿಷಯನೂ ಸಹ ಗೊತ್ತಿರುತ್ತೆ, ಒಬ್ಬೊಬ್ಬರು ಜೀವನನೂ ಸಹ ಗೊತ್ತಿರುತ್ತೆ. ಒಬ್ಬರು ಕಷ್ಟನ ಒಬ್ಬರು ಹೇಳ್ಕೋತಾರೆ, ಕೆಲವ್ರು ಹೇಳ್ಕೊಳಕ್ಕಾಗೋದಿಲ್ಲ. ಏಕೆ ಅಂತಂದರೆ ಆಡ್ಕೋತಾರೇನೋ, ಹೇಳ್ಕೊಂಡ್ರೆ ನನ್ನ ಮನೆ ಸ್ಥಿತಿ ನೋಡಿ ಆಡ್ಕೋತಾರೇನೋ ಅಂತ ಕೆಲವರು ನೋಡಿದ್ರೆ, ಕೆಲವರು ತಡ್ಕೊಳಕ್ಕಾಗದೇ ಇರೋವಂಥವ್ರು ಹೇಳ್ಕೊತಾರೆ, ನನ್ನ ಮಗ ಈ ಥರ, ನನ್ನ ಗಂಡ ಈ ಥರ, ನನಗೆ ಸಂಬಂಧದವ್ರು ಈ ಥರ ಕಷ್ಟ ಕೊಡ್ತಾರೆ ಅಕ್ಕ ಅಂತ ತುಂಬ ಜನ ಹೇಳ್ಕೊತಾರೆ. ಒಬ್ಬೊಬ್ಬರು ಸ್ಥಿತಿನೂ ನೋಡಿಬಿಟ್ರೆ ಭಗವಂತ ಬೇಡ ತಂದೆ, ಇಂಥ ಜೀವನ ಯಾರಿಗೂ ಕೊಡಬೇಡ. ಕೊಟ್ಟರೆ 2 ದಿವಸನೇ ಬದುಕಲಿ, ಒಳ್ಳೆ ಜೀವನ ಕೊಡು. ಮಕ್ಕಳಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಇಂಥ ಕೆಟ್ಟ ಮಕ್ಕಳು ಮಾತ್ರ ಕೊಡಬೇಡ. ಆದರೆ ಮದುವೆ ಆಗ್ದಿರ ಹಾಗೇ ತಂದೆ ಮನೆಯಲ್ಲಿ ಇತ್ಕೊಂಡು ದುಡ್ಕೊಂಡು ತಿಂದರೂ ಪರವಾಗಿಲ್ಲ, ಆದರೆ ಈ ಥರ ಕೆಟ್ಟ ಗಂಡನ ಮಾತ್ರ ಕೊಡಬೇಡ ಅಂತ ದೇವ್ರನ್ನ ಕೇಳ್ಕೊಳ್ಳೋದೇ ಅಷ್ಟು. ಯಾಕೆ ಅಂತಂದರೆ ಒಬ್ಬೊಬ್ಬರು ಸ್ಥಿತಿನೂ ಒಂದೊಂದು ಥರ ಇರುತ್ತೆ. ನಮ್ಮದೊಂಥರ ಕಷ್ಟ ಅಂದರೆ ಇನ್ನೊಬ್ರದ್ದೊಂಥರ ಕಷ್ಟ, ಇನ್ನೊಬ್ರದ್ದೊಂಥರ ಕಷ್ಟ. ಭೂಮಿ ಮೇಲೆ ಹುಟ್ಟಿದಂಥ ಮನುಷ್ಯನಿಗೆ ಒಂದೊಂದು ಥರ ಕಷ್ಟ ಅನ್ನೋದು ಕೊಟ್ಟಿರ್ತಾರೆ. ನಮ್ಮದೇ ಕಷ್ಟ ಅಂತಂದರೆ ನಮಗಿಂತ ಕಷ್ಟಪಡೋರು ಇರ್ತಾರೆ. ನೀವು ಎಷ್ಟು ಕಷ್ಟಪಡ್ತಿರ್ತೀರೋ ಅಂಥ ಕಷ್ಟದಲ್ಲೂ ಸಹ ಭಗವಂತ ಇರ್ತಾನೆ. ನಮಗೆ ಕಷ್ಟನೆಲ್ಲ ತಡ್ಕೊಳಕ್ಕಾಗೋದಿಲ್ಲ. ಆವಾಗ ದೇವ್ರ ಮುಂದೆ ಕೂತ್ಕೊಂಡು ಎಷ್ಟು ಕಣ್ಣೀರು ಹಾಕ್ತೀವಿ. ನೀವು ಮನೆಯಲ್ಲಿ ಜಾಸ್ತಿ ಕಣ್ಣೀರು ಹಾಕೋದಕ್ಕೆ ಹೋಗಬೇಡಿ, ಜಾಸ್ತಿ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಚಿಂತೆನೇ ಚಿತೆ ಏರಿಸ್ತು ಅಂತ ಗಾದೆ ಇದೆಯಲ್ಲ, ಮನೆಯಲ್ಲಿ ಕಣ್ಣೀರು ಹಾಕೋದಕ್ಕೆ ಹೋಗಬೇಡಿ. ಕಣ್ಣೀರು ಹಾಕಿದಷ್ಟು ಮನೆಯಲ್ಲಿ ದಾರಿದ್ರ್ಯ ದೇವತೆ ನೆಲೆಗೊಳ್ತಾಳೆ. ಲಕ್ಷ್ಮೀ ದೇವಿ ಹೋಗಿ ದಾರಿದ್ರ್ಯ ದೇವತೆ ಬರ್ತಾಳೆ. ನೀವು ಆದಷ್ಟು ಈಗ ವೈಶಾಖ ಮಾಸ ಇದೆಯಲ್ಲ, ನೀವು ಅಶ್ವತ್ಥ ಕಟ್ಟೆಗೆ ಒಂದು ಪ್ರದಕ್ಷಿಣೆ ಅನ್ನೋದಾಕಿ, ಮಕ್ಕಳು ಹೇಳಿದ ಮಾತು ಕೇಳ್ತಿಲ್ಲ ಅಂತಂದರೆ ನೀವು ಅದನ್ನು ಪ್ರದಕ್ಷಿಣೆ ಹಾಕ್ಸಿ ನೀವು. ಮತ್ತು ನಿಮ್ಮ ಕಷ್ಟ ನಷ್ಟ ಎಲ್ಲ ದೂರ ಮಾಡೋದಕ್ಕೆ ಅಂತಲೇ ಭಗವಂತನು ಒಂದೊಂದು ವ್ರತ ಅನ್ನೋದಿರುತ್ತೆ. ವ್ರತನ ನಾವು ಮಾಡ್ತಾ ಹೋಯ್ತು ಅಂತಂದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ರಾಯರು ಪೂಜೆ ಮಾಡೋಂಥವ್ರು, ರಾಯರು ಸೇವೆ ಮಾಡೋವಂಥವ್ರು, ರಾಯರು ಫೋಟೋ ಮನೇಲಿತ್ತು ಅಂದರೆ ಗುರುವಾರ ಮಾತ್ರ ನಾನ್ ವೆಜ್ ತಿನ್ನೋದಕ್ಕೆ ಹೋಗ್ಬೇಡಿ. ಕಂಪಲ್ಸರಿ ನಾನ್ ವೆಜ್ ಬಿಟ್ಬಿಡಿ. ಬೇರೆ ದಿವಸ ನೀವು ಯಾವಾಗ ಬೇಕಾದರೂ ತಿನ್ನಿ, ಆದರೆ ಗುರುವಾರ ಒಂದು ದಿವಸ ಮಾತ್ರ ನೀವು ಮೊಟ್ಟೆ ಆಗಲಿ ನಾನ್ ವೆಜ್ ಆಗಲಿ ತಿನ್ನೋದಕ್ಕೆ ಹೋಗಬೇಡಿ. ಕೆಲವರು ಮನೆಯಲ್ಲಿ ಗಂಡಸರುಗಳು ತಿಂತಾರೆ, ಮಕ್ಕಳು ತಿಂತಾರೆ. ಪೂಜೆ ಮಾಡೋ ಲೇಡೀಸ್ಗಳು ತಿನ್ನೋದಿಲ್ಲ, ಗಂಡಸರುಗಳು ಮಕ್ಕಳು ತಿಂತಾರೆ. ಅದನ್ನು ಸಹ ತಿನ್ನೋದು ಬೇಡ, ಬಿಟ್ಬಿಡೋಕೆ ಹೇಳಿ. ಅವತ್ತೊಂದು ದಿವಸ ಮಾತ್ರ ಮನೆಯಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಮನೆಯಲ್ಲಿ ಉಳಿದಿದ್ರೆ ಪರವಾಗಿಲ್ಲ, ಇಡೀ ತೊಂದರೆ ಏನಿಲ್ಲ. ಯಾಕೆ ಅಂತಂದರೆ ಮಂಗಳವಾರ ಬುಧವಾರ ಮಾಡಿದ್ದು ಏನಾದರೂ ಇತ್ತು ಅಂತಂದರೆ ನೀವು ಮನೆಯಲ್ಲಿ ಮಡಗಿಬಿಡಿ. ಗುರುವಾರ ದಿವಸ ನೀವು ಅದನ್ನು ಸೇವಿಸೋದಕ್ಕೆ ಹೋಗಬೇಡಿ, ಯಾರು ಅಷ್ಟೇ ತಿನ್ನೋದಕ್ಕೆ ಹೋಗಬೇಡಿ. ಮತ್ತು
ರಾಯರು ಒಳ್ಳೇದು ಮಾಡ್ತಿಲ್ಲ, ರಾಯರು ಸೇವೆ ಮಾಡಿದ್ರು ನಮ್ಗೆ ಅನುಗ್ರಹ ಮಾಡ್ತಿಲ್ಲ ಅಂದರೆ ಈ ಕೆಲವೊಂದು ತಪ್ಪುಗಳನ್ನೋದಿರುತ್ತೆ. ಆ ತಪ್ಪುಗಳನ್ನ ನಾವು ತಿದ್ಕೊಂಡು ಹೋಯ್ತು ಅಂತಂದರೆ ಖಂಡಿತ ಒಳ್ಳೇದು ಮಾಡ್ತಾರೆ. ಇವತ್ತು ಕಷ್ಟ ಅನ್ನೋದು ನಿಮ್ಮ ಜೊತೆಗಿರ್ಬೋದು, ನಾಳೆ ಫಲ ಅನ್ನೋದು ಭಗವಂತ ಕೊಟ್ಟೇ ಕೊಡ್ತಾನೆ. ಎಂಥ ಶ್ರೀರಾಮಚಂದ್ರನಿಗೂ ಕಷ್ಟ ತಪ್ಪಿದ್ದಲ್ಲ, ಸತ್ಯ ಹರಿಶ್ಚಂದ್ರನಿಗೂ ಕಷ್ಟ ತಪ್ಪಿದ್ದಲ್ಲ, ರಾಜ ವಿಕ್ರಮನಿಗೂ ಕಷ್ಟ ತಪ್ಪಿದ್ದಲ್ಲ. ಇವರೆಲ್ಲರನ್ನೂ ನಾವು ಒಂದು ಮಾದರಿಯಾಗಿ ತಗೋಬೇಕು. ಹೌದು, ದೇವ್ರು ಇದ್ದೇ ಇರ್ತಾನೆ, ಅಂಥವ್ರನ್ನ ಸಾಯೋದಕ್ಕೆ ಭಗವಂತ ಬಿಟ್ಬಿಟ್ಟು ಬಿಡಲಿಲ್ಲ. ಕಷ್ಟ ಕೊಟ್ಟರು ನಾವು ಸಾಯೋದಕ್ಕೆ ಅಂತ ಹೋದಾಗ್ಲೂ ಸಹ ಭಗವಂತ ತಡೆದ್ರು. ನೀನು ಕಷ್ಟ ಇನ್ನೂ ಮುಗ್ದಿಲ್ಲ, ಏತಕ್ಕೆ ನೀನು ಸಾಯ್ತಾ ಇದೆಯಾ, ನೀನು ಸಾಯೋಕ್ಕೆ ನಾನು ಅನುಗ್ರಹ ಮಾಡಿಲ್ಲ, ನೀನಿನ್ನೂ ಕಷ್ಟ ಅನುಭವಿಸ್ಬೇಕು, ಕಷ್ಟ ಅನುಭವಿಸಿದ್ಮೇಲೆ ನಿನಗೆ ಸಾಯೋದಕ್ಕೆ ನಾನು ಅಪ್ಪಣೆ ಕೊಡ್ತೀನಿ ಅಂತ ದೇವ್ರು ಹೇಳಿದ್ರು. ಆವಾಗ ಅವ್ರು ಬದುಕಬೇಕಾ ಸಾಯ್ಬೇಕಾ ಏನು ಮಾಡಬೇಕು ಅಂತಲೂ ಸಹ ಗೊತ್ತಾಗ್ತಿರ್ಲಿಲ್ಲ. ದೇವತೆಗಳೇ ಇಷ್ಟು ಕಷ್ಟ ಅನುಭವಿಸಿದ್ರು ಅಂದಮೇಲೆ ಮನುಷ್ಯನಿಗೆ ಬಿಡೋದಿಲ್ಲ. ಆದರೆ ಅವ್ರು ಪಟ್ಟ ಕಷ್ಟ ನಮಗೆ ಕೊಡೋದಿಲ್ಲ ದೇವರು. ರಾಯರನ್ನ ನಂಬಬೇಕು, ರಾಯರನ್ನ ಪೂಜೆ ಮಾಡಬೇಕು. ರಾಯರಿರೋ ಮನೆಯಲ್ಲಿ ಯಾವತ್ತೂ ಅಷ್ಟೇ ಕಷ್ಟ ನೋವಾಗಲಿ ಕೊಡೋದಿಲ್ಲ ರಾಯರು. ಇವತ್ತು ಕಷ್ಟ ಕೊಟ್ಟರು, ನಾಳೆ ಕೈ ಹಿಡ್ದೇ ಹಿಡಿತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.